more than ever, demonstrating how to give up. Audience a feeling, levitating never. ಜೊಮ್ಯಾಟೊ ಕಂಪನಿ ಒಂದು ಚಿಕ್ಕ ಕಂಪನಿ ಆಗಿದ್ದ ಕಂಪನಿ ಇವತ್ತಿಗೆ ದೈತ್ಯವಾಗಿ ಬೆಳೆದು ಬಂದು ನಿಂತಿದೆ. ಸೊ ಬನ್ನಿ ತಿಳಿದುಕೊಳ್ಳೋಣ, ಒಂದು ಚಿಕ್ಕ ಜೊಮ್ಯಾಟೊ ಆದಂತ ಕಂಪನಿ ಇವತ್ತು ದೊಡ್ಡ ಕಂಪನಿ ಹೇಗೆ ಬೆಳೆದು ಬಂತ ಅಂತ ತಿಳಿದುಕೊಳ್ಳೋಣ. ಜೊಮ್ಯಾಟೊವನ್ನು ದೀಪೇಂದರ್ ಗೋಯಲ್ ಮತ್ತು ಪಂಕಜ್ ಚೆಡ್ಡಾ ಅವರು 2008ರಲ್ಲಿ ಇಬ್ಬರು ಸ್ನೇಹಿತರು ಸ್ಥಾಪಿಸಿದರು. ಮೊದಲನೇದಾಗಿ ಇವರು ಫುಡ್ಬೇ ಎಂದು ಕರೆಯಲ್ಪಟ್ಟಿತ್ತು ಈ ಕಂಪನಿಯ ಹೆಸರು. ಇವರಿಬ್ಬರು ಮುಂಚೆ ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಸೊ ಆ ನಂತರ ಇವರು ರೆಸ್ಟೋರೆಂಟ್ ನ ಮೆನುಗಳನ್ನ ನೋಡಿ ಯಾಕೆ ನಾವು ಡಿಜಿಟಲಿ ಮೆನುಗಳನ್ನ ತಯಾರಿಸಬಹುದಂತ ಒಂದು ಯುನಿಕ್ ಐಡಿಯಾ ಕಂಡು ಹಿಡಿದು ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ರೆಸ್ಟೋರೆಂಟ್ ಮೆನುಗಳನ್ನ ಡಿಜಿಟಲ್ ಆಗಿ ಕಂಡು ಹಿಡಿದವರು ಇವರೇ ದೀಪೇಂದ್ರ ಗೋಯಲ್ ಮತ್ತು ಪಂಕಜ್ ಚೆಡ್ಡಾ ಅವರು. ಸೊ ಪಾಲುದಾರಿಕೆ ಒಪ್ಪಂದ, ಇವರಿಬ್ಬರು ಸ್ನೇಹಿತರು 50% ಪಾಲು ನಿರ್ಧರಿಸಿ ಪೇಟೆಂಟ್ ಫೈಲ್ ಮಾಡಿದರು. ದೀಪೇಂದ್ರ ಗೋಯಲ್ ಅವರು ಸಿಇಒ ಆಗಿ ಲೀಡ್ ಮಾಡಿದರು. ಬೆಳವಣಿಗೆ ಹಂತ 2009-2010ರಲ್ಲಿ ಜೊಮ್ಯಾಟೊ ಕಂಪನಿ ಅವರು ಗೂಗಲ್ ನಿಂದ AdSense ರನ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಟೈರ್ 1 ಸಿಟಿಗಳಲ್ಲಿ ಈ ಕಂಪನಿ ರನ್ ಮಾಡಿದರು. ಲೈಕ್ ದೆಹಲಿಯಲ್ಲಿ, ಮುಂಬೈಯಲ್ಲಿ ರನ್ ಮಾಡಿದರು. 2010ರಲ್ಲಿ ಜೊಮ್ಯಾಟೊ ರೀಬ್ರ್ಯಾಂಡ್ ಆಗಿ ಮೆನುಗಳನ್ನು ಡಿಜಿಟಲ್ ಆಗಿ ಮಾಡಿದರು. ಡೆಲಿವರಿ ಹಂತ 2015ರಲ್ಲಿ ಫುಡ್ ಡೆಲಿವರಿ ಸೇವೆ ಆರಂಭಿಸಿ 2021ರಲ್ಲಿ ಐಪಿಒದಲ್ಲಿ ಸುಮಾರು 9,000 ಕೋಟಿ ಸಂಗ್ರಹಿಸಿ ಇಂದು 1.5 ಲಕ್ಷ ಡೆಲಿವರಿ ಪಾರ್ಟ್ನರ್ಗಳೊಂದಿಗೆ ಭಾರತದ ನಂಬರ್ 1 ಕಂಪನಿಯಾಗಿ ಬೆಳೆದು ಬಂದ ನಿಂತಿದೆ. ಜೊಮ್ಯಾಟೊ ಸಂಸ್ಥೆಯು ಬೆಳೆದು ಬಂದ ಹಾದಿ ಮತ್ತು ಅದರ ಯಶಸ್ಸಿನ ಹಿಂದಿನ ರಹಸ್ಯ ನಿಜಕ್ಕೂ ಕುತೂಹಲಕಾರಿ. ಕೇವಲ ಒಂದು ರೆಸ್ಟೋರೆಂಟ್ ಮೆನು ನೋಡುವ ವೆಬ್ಸೈಟ್ ಆಗಿ ಆರಂಭವಾದ ಈ ಸಂಸ್ಥೆ ಇಂದು ಭಾರತದ ಅತಿ ದೊಡ್ಡ ಫುಡ್ ಟೆಕ್ ಸಾಮ್ರಾಜ್ಯವಾಗಿ ಬೆಳೆದು ಬಂದು ನಿಂತಿದೆ. ಇದರಲ್ಲಿ ಮೊದಲ ದೊಡ್ಡ ಹೂಡಿಕೆ ನೋಡೋಣ ಬನ್ನಿ. 2010ರಲ್ಲಿ ಅವರ ವೆಬ್ಸೈಟ್ ಜನಪ್ರಿಯವಾಗುತ್ತಿದ್ದಂತೆ ಇನ್ಫೋ ಎಡ್ ಸಂಸ್ಥೆಯ ಸಂಜೀವ್ ಬಿಖ್ಚಂದಾನಿ ಅವರು ಇವರ ಕೆಲಸ ಮೆಚ್ಚಿ ಸುಮಾರು 4.5 ಕೋಟಿ ರೂಪಾಯಿ ಹೂಡಿಕೆ ಮಾಡಿದರು. ಈ ಹಣ ಬಂದ ಮೇಲೆ ದೀಪೇಂದರ್ ಗೋಯಲ್ ಮತ್ತು ಪಂಕಜ್ ಚೆಡ್ಡಾ ಅವರು ತಾವು ಮೊದಲು ಮಾಡುತ್ತಿರುವ ಕಂಪನಿಯನ್ನು ರಿಸೈನ್ ಮಾಡಿ ರಾಜೀನಾಮೆ ನೀಡಿ ಪೂರ್ಣ ಪ್ರಮಾಣದಲ್ಲಿ ಜೊಮ್ಯಾಟೊದಲ್ಲಿ ತೊಡಗಿಸಿಕೊಂಡರು. ಅವರು ಕೇವಲ ಹಣದಿಂದ ಬೆಳೆಯಲಿಲ್ಲ, ಬದಲಾಗಿ ಅವರು ಯುನಿಕ್ ಆಗಿ ಸ್ಟ್ರಾಟಜಿಯಿಂದ ಬೆಳೆದರು. ಸೊ ಇಂತಹ ಚಿಕ್ಕ ಕಂಪನಿಯನ್ನ ಇಷ್ಟು ದೊಡ್ಡ ಕಂಪನಿ ಬೆಳೆಸಬೇಕಾದರೆ ಯುನಿಕ್ ಆಗಿ ಸ್ಟ್ರಾಟಜಿಯಿಂದ ಹೇಗೆ ಪ್ಲಾನಿಂಗ್ ಮಾಡಬೇಕು, ಹೇಗೆ ಪ್ಲಾನಿಂಗ್ ಡಿಸಿಷನ್ ತಗೋಬೇಕು, ಹೇಗೆ ಮ್ಯಾನೇಜ್ಮೆಂಟ್ ನ ರನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಇದೇ ತರ ಬಿಸಿನೆಸ್ ಅನಲೈಸಿಸ್ ಸೀರೀಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.